ಈಗ ಅವರು ಹೇಳಿದ್ರು ನಾವು ಅಂಗನವಾಡಿಗೆ ಯಾವತ್ತೂ ಕೂಡ ರಜೆನ ಕೊಟ್ಟಿಲ್ಲ. ಬಹಳಷ್ಟು ಈ ಬಾರಿ ಬಿಸಿಲಿರೋದ್ರಿಂದ 45 ದಿನ ನಾವು ಇಡೀ ರಾಜ್ಯದಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನ ಕೊಟ್ವಿ. ಮತ್ತೆ ಈ ಮೊಟ್ಟೆ ಬಗ್ಗೆ ಅವರು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರೆ ಮೊಟ್ಟೆಯನ್ನ ನಾವು ಸ್ಥಳೀಯವಾಗಿನೇ ನಮ್ಮ ಒಂದು ಕಮಿಟಿ ಇರುತ್ತೆ, ಸ್ಥಳೀಯವಾಗಿನೇ ಅದನ್ನ ಮೊಟ್ಟೆಯನ್ನ ಖರೀದಿ ಮಾಡ್ತಾರೆ. ತಮ್ಗೆಲ್ಲರಿಗೂ ಗೊತ್ತಿದೆ, ತಾವು ಕೂಡ ಮೊಟ್ಟೆಯನ್ನ ತಿಂತೀರಿ, ನಾನಂತರೂ ತಿನ್ನೋದಿಲ್ಲ. ಆದ್ರೆ ಮೊಟ್ಟೆ ಮಾರ್ಕೆಟ್ ನಲ್ಲಿ ಎಷ್ಟಕ್ಕೆ ಒಂದು ಮೊಟ್ಟೆ ಸಿಕ್ಕತ್ತೆ? 8 ರೂಪಾಯಿಗೆ ಒಂದು ಮೊಟ್ಟೆ ಸಿಕ್ಕತ್ತೆ. ಸರ್ ನಾವು ತಿನ್ನೋದಿಲ್ಲ ಸರ್, ನಾವು ತಿನ್ನಲ್ಲ ಸರ್, ನಾವು ಮುಟ್ಟೋದನ್ನೂ ಇಲ್ಲ ಸರ್. 6 ಸರ್ ನಾವು ಒಂದೇ ನಿಮಿಷ ಕೇಳಿ, ನನ್ನ ಮಾತನ್ನ ನಾನು ಮುಗಿಸ್ತೀನಿ, ಆಮೇಲೆ ನೀವು ಮಾತಾಡಿ. ಸರ್, ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಾಗ್ಲಿ, ಮಕ್ಕಳು ಸದೃಢವಾಗಿ ಬೆಳಿಲಿ ಅಂತ ನಾವು ಮೊಟ್ಟೆಯನ್ನ ಕೊಡ್ತಾ ಇದೀವಿ. ಸೃಷ್ಟಿ ಅನ್ನುವಂತ ಒಂದು ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು 2017ಕ್ಕೆ ತೆಗೆದುಕೊಂಡು ಬಂದು ಮೊಟ್ಟೆಯನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಯಾಕಂತಂದ್ರೆ ಮಕ್ಕಳಲ್ಲಿ ಪೌಷ್ಟಿಕತೆ ಬರಬೇಕು, ಸದೃಢವಾಗಿ ನಮ್ಮ ಮಕ್ಕಳು ಬೆಳಿಬೇಕು ಅನ್ನೋದಕ್ಕೆ ನಾವು ಸೃಷ್ಟಿಯನ್ನ ತಗೊಂಡ್ ಬಂದ್ವಿ. 6 ರೂಪಾಯಿಯಲ್ಲಿ ನಾವು ಒಳ್ಳೆ ಅಂದ್ರೆ ನಮ್ಮ ಸ್ಥಳೀಯವಾಗಿನೇ ಮೊಟ್ಟೆಯನ್ನ ಖರೀದಿ ಮಾಡ್ಕೊಳ್ತೀವಿ. ಎರಡನೇದಾಗಿ ತಾವು ಹೇಳ್ತಾ ಇದ್ದೀರಾ ಗುಣಮಟ್ಟದ ಆಹಾರದ ಬಗ್ಗೆ ಹೇಳ್ತಾ ಇದ್ದೀರಾ, ಕೇಳಿ ಒಂಚೂರು ಸರ್, ಆಮೇಲೆ ನೀವು ಮಾತಾಡಿ. ಹಿರಿಯರು ಪ್ಲೀಸ್, ಗುಣಮಟ್ಟದ ಆಹಾರದ ಬಗ್ಗೆ ಮಾತನಾಡ್ತೀರಾ. ಕಳೆದ 9 ವರ್ಷದಿಂದ ನಾನು ಸದನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಕಳೆದ 9 ವರ್ಷದಿಂದ ಕೇಂದ್ರ ಸರ್ಕಾರ ಒಂದು ಅಂಗನವಾಡಿಗೆ ಹೋಗುವಂತ ಮಗುಗೆ 8 ರೂಪಾಯಿ ಫಿಕ್ಸ್ ಮಾಡಿದೆ. ಕಳೆದ 8 ವರ್ಷದಿಂದ ಈ ಒಂದು ರೇಟ್ ಅನ್ನ ರಿವೈಸ್ ಮಾಡಲಿಲ್ಲ. 9 ವರ್ಷದ ಹಿಂದೆ ಏನ್ ಪ್ರೈಸ್ ಇತ್ತೋ ಈಗ ಏನ್ ಪ್ರೈಸ್ ಇದೆಯೋ ಎಲ್ಲ ಮಾನ್ಯ ಸದಸ್ಯರು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ. ಬಟ್ ಅದು 8 ರೂಪಾಯಿದಲ್ಲಿ ನಾವು ಪ್ರತಿಯೊಂದು ಪೌಷ್ಟಿಕಾಂಶವನ್ನ ಸೇರಿಸಿ ನಾವು ಕೊಡ್ತಾ ಇದ್ದೀವಿ. ಅದರಲ್ಲೂ ಕೂಡ 69,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ಇದಾವೆ. ಎಲ್ಲನ ಸರಿಯಾಗಿದೆ, ಕರೆಕ್ಟ್ ಆಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ನಾನು ಹೋಗ್ತಾ ಇಲ್ಲ. ಅಲ್ಲೋ ಇಲ್ಲೋ ಎಲ್ಲೋ ಒಂದು ಏನಾದ್ರೂ ತಪ್ಪಾಗಿದ್ರು ಕೂಡ ಅದನ್ನ ಕೂಡಲೇ ನಾವು ಶೀಘ್ರದಲ್ಲೇ ನಾವು ಕ್ರಮ ತಗೊಂಡಿದೀವಿ. ನಾನು ಪರ್ಸನಲ್ ಆಗಿ ಎಲ್ಲ ಕಡೆ ಈಗ ವಿಸಿಟ್ ಅನ್ನು ಕೂಡ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.